ಬಿಜೆಪಿಯಲ್ಲಿ ಮುಂದುವರೆದಿದೆ ಮಾಜಿ ಸಚಿವ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ನಡುವಿನ ಜಟಾಪಟಿ. ಸ್ವಕ್ಷೇತ್ರದಲ್ಲಿ ವರ್ಚಸ್ಸು ಹೆಚ್ಚಿಸಿಕೊಳ್ಳೋಕೆ ಜನಾರ್ದನ್ ರೆಡ್ಡಿ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಸತತ 4-5 ದಿನಗಳಿಂದ ಸ್ವಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕೊಡ್ತಾನೇ ಇದ್ದಾರೆ. ಯಾಕಂದರೆ ನನ್ನ ಪ್ರಭಾವ ಕುಗ್ಗಬಾರದು. ಅದರ ಜೊತೆಗೆ ಸ್ವಕ್ಷೇತ್ರ ಇದೆ ಅಲ್ವಾ, ಕೊಪ್ಪಳದ ಗಂಗಾವತಿ, ಅಲ್ಲಿ ಈಗೇನು ಅವರು ಶಾಸಕರಾಗಿದ್ದಾರೆ, ಈಗ ಬಳ್ಳಾರಿಗೆ ಅವರಿಗೆ ಅವಕಾಶ ಸಿಕ್ಕಿದೆ. ಆದರೆ ಸ್ವಕ್ಷೇತ್ರದಲ್ಲಿ ನನ್ನ ಶಕ್ತಿ ಕುಂದಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಜನರು ಮತ್ತಷ್ಟು ಹತ್ತಿರ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಈಗ ಜಾಸ್ತಿ ಬಳ್ಳಾರಿಯಲ್ಲಿ ಅವರು ಇರ್ತಾ ಇರೋದ್ರಿಂದಾಗಿ ಇಲ್ಲಿ ಜಾಸ್ತಿ ಸಮಯ ಕೊಡ್ತಾರೆ ಅನ್ನುವಂಥ ಆರೋಪಗಳು ಚರ್ಚೆಗಳು ಆಗ್ತಾ ಇತ್ತಲ್ವ. ಹಾಗಾಗಿ ಈಗ ಶ್ರೀರಾಮುಲು ಅವರ ವಿಚಾರವಾಗಿ ನಾವು ನೋಡೋದಾದರೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದರ ಜೊತೆಗೆ ಈಗ ಸುದ್ದಿಗೋಷ್ಠಿ ನಡೆಸೋ ಮೂಲಕ ಮತ್ತು ಅವರ ಆಪ್ತರ ಮೂಲಕ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಬಿ ಜೆ ಪಿಯಲ್ಲೇನು ಇಬ್ಬರು ಹಳೆ ದೋಸ್ತಿಗಳ ನಡುವಿನ ಕಾದಾಟ ಅದು ಇನ್ನೂ ನಿಂತಾ ಇಲ್ಲ, ಇನ್ನೂ ತಾರಕಕ್ಕೆ ಹೋಗ್ತಾ ಇದೆ. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇರುವಂಥ ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವಂಥ ಪ್ಲ್ಯಾನ್. ಅಂದರೆ ಈಗ ಅವರೇನು ಬಿ ಜೆ ಪಿಗೆ ಬಂದರು, ಅದಾದ ಮೇಲೆ ಬಳ್ಳಾರಿಗೆ ಅವಕಾಶ ಸಿಕ್ತು, ಬಳ್ಳಾರಿಯಲ್ಲೇ ಹೆಚ್ಚು ಓಡಾಡ್ತಾ ಇದ್ದಾರೆ, ಆ ಮನೆಯಲ್ಲೇ ಇರ್ತಾರೆ ಅನ್ನುವಂಥ ಆರೋಪ ಸ್ವಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು. ಜನಸಂಪರ್ಕ ಸಭೆ ನಡೆಸುವ ಮೂಲಕ ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ರೆಡ್ಡಿ. ಗಂಗಾವತಿಯಲ್ಲಿ ಇರೋದೇ ಇಲ್ಲ ಅನ್ನುವಂತಹ ಚರ್ಚೆಗಳು ಕ್ಷೇತ್ರದಲ್ಲಿ ಶುರುವಾಗ್ತಾ ಇದೆ. ಗಂಗಾವತಿ ಕ್ಷೇತ್ರದಲ್ಲಿ ತಮ್ಮ ಹವಾವನ್ನು ಮೇಂಟೈನ್ ಮಾಡಲಿಕ್ಕೆ, ಮುಂದುವರಿಸಲಿಕ್ಕೆ ಈ ಪ್ಲ್ಯಾನ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಜೊತೆ ಗಂಗಾವತಿ ಕ್ಷೇತ್ರದಲ್ಲಿ ಅವರ ಪತ್ನಿ ಅರುಣಾಲಕ್ಷ್ಮಿ ಕೂಡ ಓಡಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಸಮಸ್ಯೆ ಆದರೆ ಗಂಗಾವತಿಯನ್ನು ಕೈ ಬಿಡಬಾರ್ದು ಅಂಥೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ರಾಜಕೀಯ ಪುನರುಜ್ಜೀವನ ಕೊಟ್ಟಂಥ ಒಂದು ಕ್ಷೇತ್ರ ಅದು. ಯಾಕಂದರೆ ಜೈಲಿಗೆ ಹೋಗಿ ಬಂದ ಮೇಲೆ, ಬಳ್ಳಾರಿಯಿಂದ ದೂರ ಆದ ಮೇಲೆ, ಬಿ ಜೆ ಪಿಯಿಂದ ಹೊರಗಡೆ ಬಂದ ಮೇಲೆ ಅವರ ರಾಜಕೀಯ ಶಕ್ತಿ ಅಷ್ಟೊಂದು ಇರಲಿಲ್ಲ. ಯಾಕಂದರೆ ಏಕಾಂಗಿ ಆಗಿದ್ದರು ಅವರು. KRPP ಪಕ್ಷವನ್ನು ಕಟ್ಟಿದ್ರು, ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಒಂದೇ ಸೀಟ್ ಅಷ್ಟೇ ಗೆಲ್ಲಕ್ಕಾಗಿದ್ದವ್ರಿಗೆ ಓನ್ಲಿ ಗಂಗಾವತಿ ಅವರೇ ಗೆದ್ದಿದ್ದು. ಹಾಗಾಗಿಯೇ ಈಗ ಬಿ ಜೆ ಪಿಯಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋಕ್ಕೆ, ಜೊತೆಗೆ ಸ್ವಕ್ಷೇತ್ರದಲ್ಲಿ ಇನ್ನೂ ಜನರ ಹತ್ತಿರ ಹೋಗಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈಗ ಜನರ ಅಹವಾಲನ್ನು ಸ್ವೀಕರಿಸಿದ್ದಾರೆ ಆ ಒಂದು ಕಾರ್ಯಕ್ರಮದ ಮೂಲಕ. ಯಾಕಂದರೆ ಈಗ ಬರೀ ರಾಜಕೀಯಕ್ಕೋಸ್ಕರನೇ ಜನಾರ್ದನ್ ರೆಡ್ಡಿ ಇದ್ದಾರೆ, ಬೇರೆ ಕಾರಣಗಳಿಗೋಸ್ಕರ ಅವರು ಗೆದ್ದಿದ್ದಾರೆ. ಜೊತೆಗೆ ಈಗ ಬಳ್ಳಾರಿಗೆ ಅವಕಾಶ ಸಿಕ್ಕ ಮೇಲೆ ಅಲ್ಲೇ ಇರ್ತಾ ಇದ್ದಾರೆ, ಅಲ್ಲಿ ಮನೆ ಜಾಸ್ತಿ ಅವರು ಇರೋದು, ಅಲ್ಲಿ ಕಾರ್ಯಕರ್ತರ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ಮತ್ತು ಶ್ರೀರಾಮುಲು ವಿರುದ್ಧ ಈಗ ಮುನಿಸ್ಕೊಂಡಿದ್ದಾರಲ್ವ, ಆ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಂಥೇಳಿ ಕ್ಷೇತ್ರದಲ್ಲಿ ಜನ ಮಾತಾಡ್ತಾ ಇದ್ದರು.